ಹಲೋ ಗಾಯ್ಸ್, ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಪೂಜೆ ಆಯಿತು, ಆದಿದ್ದು ಬರ್ಡೇ ಅಲ್ವಾ ಇವತ್ತು. ಸೊ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಇದು ನನ್ನ ಔಟ್ಫಿಟ್. ಹಳೆ ಡ್ರೆಸ್ಸೇ, ಹೊಸ ಡ್ರೆಸ್ ಏನು ಹಾಕಿಲ್ಲ ಗಾಯ್ಸ್. ಸೊ ಈ ಥರ ರೆಡಿಯಾಗಿದ್ದೀನಿ. ಇನ್ನು ಕತ್ಲೆ ಇದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, 1 ಡೇ ಟ್ರಿಪ್ ಅಂತ ಹೇಳ್ಬಿಟ್ಟು. ಇದು ಮೈಸೂರಿಗೆ ಬಂದು ಇಳಿದಿದ್ದೀವಿ. ಸೊ ಅವಾಗಿಂದ ಎಲ್ಲ ವೀಡಿಯೋ ನೋಡಿದ್ರಿ ಅನಿಸುತ್ತೆ. ಇದು ಮೈಸೂರಲ್ಲ, ಸಾರಿ, ಮಾರ್ಕೆಟಿಗೆ ಬಂದು ನಾನು ಇಲ್ಲಿವರೆಗೂ ಬಂದಿದ್ದೆ ಅಷ್ಟೇ. ಬರೋದು, ಇಲ್ಲಿ ಇಳಿಯೋದು, ಮತ್ತು ಓಲಾ ಮಾಡ್ಕೊಂಡು ಹೋಗೋದು, ಆ ಥರ 1-2 ಸರಿ ಮಾಡಿದ್ದೆ. ಬಟ್ ಇವಾಗ ಹೋಗ್ತಾ ಇದ್ದೀವಿ ನೋಡಿ, ಬಸ್ ಸ್ಟಾಪು. ಇಲ್ಲಿಗೆ ಬಂದು ಸುಮಾರು ವರ್ಷ ಆಗೋಗಿತ್ತು. ಚಿಕ್ಕವಳಿರೋವಾಗ ಮೇ ಬಿ ಅಮ್ಮನ ಜೊತೆ ಬರ್ತಾಯಿದ್ದು. ಆವಾಗಲೇ ಬೇರೆ ಥರ ಬಸ್ ಸ್ಟಾಪ್ ಇತ್ತು, ಫುಲ್ಲು ಫ್ರೀ ಇರೋದು. ಈಗ ಅಲ್ಲಿ ಇದು ಮಾಡಿದ್ದಾರೆ, ಬಸ್ ಸ್ಟಾಪ್ ಥರ. ಅದೇ ಇವಾಗೆಲ್ಲ ಇರುತ್ತಲ್ಲ ನೋಡಿ, ಆ ಥರ ಎಲ್ಲ ಬಸ್ ಸ್ಟಾಪ್ ಕಟ್ಟಿದ್ದಾರೆ. ಇದು ಕಟ್ಟಿದಾಗಿಂದ ನೋಡೇ ಇಲ್ಲ ಅನ್ಸುತ್ತೆ. ಇದು ಕಟ್ಟೆ ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ. ನಾನು ಫಸ್ಟ್ ಬರ್ತಾಯಿದ್ದೆ, ಇದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಎಲ್ಲ ಬಸ್ ಹಾಗೆ ನಿಂತ್ಕೊಳ್ಳೋದು. ಅಲ್ಲಿಗೆ ಬರ್ತಾಯಿದ್ದು. ಸುಮಾರು ಒಂದು ಅರ್ಜುನ್ ವಯಸ್ಸಿರ್ಬೋದು ಆವಾಗ ಬಂದಿದ್ದು. ನಾನು ಮತ್ತೆ ಮಾರ್ಕೆಟಿಗೆ, ಇಲ್ಲಿಗೆ ಬಸ್ ಸ್ಟಾಪಿಗೆ ಇವತ್ತೇ ಬಂದಿರೋದು. ಹೊಸದು ಅನ್ನಿಸ್ತು, ಅದಕ್ಕೆ ಹೇಳೋದು. ಎಲ್ಲ ಕಡೆ ಓಡಾಡಬೇಕು, ಸುತ್ತಬೇಕು, ನೋಡಬೇಕು. ಒಬ್ಬಳೇ ಹೋಗ್ತೀನಿ, ಸೋಲೋ ಡ್ರೈವ್ ಹೋಗ್ತೀನಿ, ಮಕ್ಕಳನ್ನೂ ಕರ್ಕೊಂಡು ಹೋಗ್ತೀನಿ, ಒಟ್ನಲ್ಲಿ ಹೋಗ್ತೀನಿ. 4 ಗೋಡೆ ಮಧ್ಯೆ ಇದ್ದು ಏನು ಗೊತ್ತಾಗಲ್ಲ, ಆಚೆ ಹೋದ್ರೇ ಗೊತ್ತಾಗೋದು ಅಂತ ತಿಳ್ಕೊಂಬಿಟ್ಟಿದ್ದೀನಲ್ವ. ಅದಕ್ಕೋಸ್ಕರ ಸ್ವಲ್ಪ ಆವಾಗವಾಗ ಆಚೆ ಹೋಗಿ ಎಲ್ಲ ತಿಳ್ಕೊಳ್ಳೋಣ, ಸುತ್ತಾಡೋಣ, ಎಂಜಾಯ್ ಮಾಡೋಣ. ಇರೋದೊಂದು ಲೈಫು, ಯಾರ ಮೇಲೇನೂ ಡಿಪೆಂಡ್ ಆಗಬಾರ್ದು. ಅವ್ರು ಕರ್ಕೊಂಡು ಹೋಗ್ತಾರೆ, ಇವ್ರ ಜೊತೆ ಹೋಗೋಣ, ಅವ್ರ ಜೊತೆ ಹೋಗೋಣ ಅಂದರೆ ಹಾಗೇ ಮಣ್ಣಲ್ಲಿ ಹೋಗ್ಬಿಡ್ಬೇಕು ಅಷ್ಟೇ, ವೆಯ್ಟ್ ಮಾಡ್ತಾಯಿದ್ರೆ. ಸೊ ನಮಗೆ ನಮ್ಮ ಜೊತೆನೇ ಹೋಗಬೇಕು, ನಾವೇ ಕರ್ಕೊಂಡು ಹೋಗ್ಬೇಕು, ನಮ್ಮನ್ನು ನಾವೇ ಕರ್ಕೊಂಡು ಹೋಗಬೇಕು ಅಲ್ವಾ ಅಂತ ನಾನು ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಏನು ಟೆನ್ಷನ್ ಇಲ್ಲ, ಏನು ಭಯನೂ ಇಲ್ಲ. ಧೈರ್ಯ ಎಲ್ಲ ಇದೆ ಅಂದಮೇಲೆ ಯಾಕೆ ಭಯ ಪಡಬೇಕು ಅಲ್ವಾ? ಆ ಧೈರ್ಯ ನನಗೈತೆ, ಎಲ್ಲೋದ್ರೂ ವಾಪಸ್ ಮನೆಗೆ ಬರ್ತೀನಿ ಅಂತ. ಸೊ ಮುಂದೆ ವೀಡಿಯೋಸಲ್ಲೆಲ್ಲ ನಿಮಗೂ ಗೊತ್ತಾಗುತ್ತೆ, ಇನ್ಫಾರ್ಮ್ ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ, ಏನು ಎತ್ತ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಮಾರ್ಕೆಟಿಂದ ಇದು ಸ್ಯಾಟಲೈಟಿಗೆ ಬಂದು ಇಳಿದಿದ್ದೀವಿ. ಸ್ಯಾಟಲೈಟಿಂದ ಮೈಸೂರಿಗೆ ಬಸ್ ತೊಗೊಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಸ್ಯಾಟಲೈಟ್ ಬಸ್ ಸ್ಟಾಪು, ಓಕೆನಾ? ಯಾರು ಹೋಗ್ತಾ ಇರೋದು ಇಲ್ಲಿ? ಹಾಯ್, ಹೆಲೋ, ಹಾಯ್. ಮೈಸೂರು ಬಸ್ ಎಲ್ಲಿದೆ? ಎಲ್ಲಿಗೆ ಹೋಗ್ತಾ ಇರೋದು? ಎಲ್ಲಿಗೆ ಹೋಗ್ತಾ ಇರೋದು? ಮೈಸೂರು. ಏನಮ್ಮ? ಮೈಸೂರು. ಹಾಯ್ ಸರ್, ಓಕೆ, ಚಲೋ. ಇದು ಕ್ಯೂ ಸಿಸ್ಟಮ್ ನಿಂತಿತ್ತು. ಪ್ರೀ ಬುಕ್ಕಿಂಗ್ ಅಂತೆ, ಇದು ಟಿಕೆಟ್ ಬುಕ್ ಮಾಡೋದು. ಫಸ್ಟೇ ಬುಕ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರು. ಅದು ಕ್ಯೂ ನೋಡಿ ತಲೆ ಕೆಟ್ಟೋಯ್ತು. ಈಗ ನಾವೇನಾದ್ರು ನಿಂತ್ಕೊಂಡ್ರೆ ಮಧ್ಯಾಹ್ನನೇ ನಮಗೆ ಟಿಕೆಟ್ ಸಿಗೋದು. ಮಧ್ಯಾಹ್ನ ಟಿಕೆಟ್ ಸಿಕ್ಕಿ ನಾವು ಯಾವಾಗ ಹೋಗೋದು ಅಂತ. ಬಟ್ ಯಾವುದೋ ಬಸ್ ಬಂದು ಹಾಗೆ ಹತ್ತಿಸ್ಕೊಂಡ್ರು, ಬಸ್ ಒಳಗಡೆನೇ ಟಿಕೆಟ್ ತೊಗೊಂಡ್ರು. ಸೊ ಕುತ್ಕೊಂಡು ಮೈಸೂರಿಗೆ ನಮ್ಮ ಪಯಣ ಮುಂದುವರಿತು. ಮತ್ತು ಈ ದೇವಸ್ಥಾನ ಒಂದ್ಸರಿ ಲಾಸ್ಟ್ ಟೈಮ್ ಬಂದಿದ್ವಿ ಫ್ಯಾಮಿಲಿ ನಾವು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಮತ್ತು ಗಾಯ್ಸ್, ಇನ್ನೂ ಏನು ಸಮಾಚಾರ ಹೇಳಿ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಗಾಯ್ಸ್. ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತು ಹೊರಗಡೆ ಹೋಗ್ತಾ ಇರಬೇಕು ಗಾಯ್ಸ್, ಇಷ್ಟೇ. ನಾನು ಗಾಯ್ಸ್ ಅನ್ನೋದು ನಮ್ಮ ಅಮ್ಮಗೆ ಇಷ್ಟ ಇಲ್ಲ, ಅದಕ್ಕೆ ಗಾಯ್ಸ್ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ಮೇಲೆ, ಓಕೆನಾ? ಹೊರಗಡೆ ಹೋಗ್ಬಿಟ್ರೆ ಗಂಡು ಬೀರಿ ಇವಳು, ಇನ್ನೇನು ಕೆಲಸ ಐತೆ, ಮನೆ ಮಠ ನೋಡೋದು ಬಿಟ್ಬಿಟ್ಟು, ಹೆಣ್ಮಕ್ಳು ಅಂದರೆ ಮನೇಲಿರಬೇಕು, ಇವಳು ಸುತ್ತಾ ಇರ್ತಾಳೆ, ಅವಳು ಹಾಗೆ ಹೀಗೆ, ಕೋತಿ ತಾನು ಕೆಡೋದಲ್ದಿರ ವನ ಎಲ್ಲ ಕೆಡಿಸ್ತು ಅಂತೆಲ್ಲ ಡೈಲಾಗ್ಗಳು ಬರುತ್ತೆ ಗಾಯ್ಸ್. ತಲೆಯನ್ನೇ ಕೆಡಿಸ್ಕೊಬೇಡಿ. ನಾವು ಮಾಡೋ ಕೆಲಸ, ನಾವು ಮಾಡೋ ಯೋಚನೆ ಕರೆಕ್ಟಾಗಿ ಐತೆ ಅಂದಮೇಲೆ ಯಾವ ನರಿಗಳ ಮಾತಿಗೂ ಬೆಲೆ ಕೊಡಬಾರ್ದು. ನಾವು ನಡೀತಾರ ದಾರಿ ಸರಿ ಇರಬೇಕು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಸೊ ಅದು ಸರಿ ಇದೆ ಅಂದಮೇಲೆ ತಲೆ ಯಾಕೆ ಕೆಡಿಸ್ಕೊಬೇಕು ಅಲ್ವಾ? ಅದಕ್ಕೋಸ್ಕರ ಇನ್ಮೇಲೆ
ಅವಾಗವಾಗ ಈ ಥರ ಟ್ರಿಪ್ಸ್ ಎಲ್ಲ ಹೋಗ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಒಂದು ಸಿಂಗಲ್ ಫ್ರೆಂಡ್ಸು ಇಲ್ಲ ದಿನ ಫೋನ್ ಮಾಡಿ ನಾನು ಮಾತಾಡೋಣ, ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡ್ರೆ ನನಗೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಲಿಟ್ರಲಿ ನನಗೆ ಒಂದು ಸಿಂಗಲ್ ಫ್ರೆಂಡ್ಸು ನನ್ನ ಹತ್ರ ಇಲ್ಲ. ಇದ್ದಾರೆ, ಫೇಸ್ಬುಕ್ಕಲ್ಲಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿದ್ದಾರೆ, ವಾಟ್ಸಪ್ಪಲ್ಲಿದ್ದಾರೆ, ಸ್ಟೇಟಸ್ ನೋಡ್ತಾರೆ, ಎಲ್ಲ ಇದ್ದಾರೆ. ಬಟ್ ಡೈಲಿ ನನ್ನ ಹತ್ರ ಮಾತಾಡೋಕ್ಕೆ ಅಂತ ಯಾರೂ ಇಲ್ಲ. ನಾನು ಅವ್ರ ಹತ್ರ ಏನಾದ್ರು ಶೇರ್ ಮಾಡ್ಕೊಳ್ಳೋಕ್ಕೂ ಯಾರೂ ಇಲ್ಲ. ಇದೇ ನಿಜ ಫ್ಯಾಕ್ಟ್ ನನ್ನ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಇದು ಯೂಟ್ಯೂಬ್ ಏನಕ್ಕೆ ಓಪನ್ ಮಾಡಿದ್ದೀನಿ ಅಂದರೆ, ಅಟ್ಲೀಸ್ಟ್ ಈ ಥರ ಒಂದು ಸ್ವಲ್ಪ ಮನಸ್ಸು ಫ್ರೀ ಆಗುತ್ತೆ ನಾನು ಮಾತಾಡ್ಕೊಂಡ್ರೆ, ಒಳಗಡೆ ಇಟ್ಕೊಂಡಿರೋದಕ್ಕಿಂತ ಅಂತ ಹೇಳ್ಬಿಟ್ಟು ಇದು ಓಪನ್ ಮಾಡಿರೋದು. ಇದರಿಂದ ನಾನು ಬೇರೆ ಏನೇನು ಇಲ್ಲ, ನನಗೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಅದಕ್ಕೆ ನನ್ನ ಚಾನಲ್ ಹೆಸರು ಎಂಟರ್ಟೈನ್ಮೆಂಟ್ ಇಟ್ಟಿದ್ದೀನಿ. ನನಗೊಂದು ಫ್ರೀ ಆಗಿರೋಣ, ಖುಷಿಯಾಗಿರೋಣ ಅಂತ ಅಷ್ಟೇ. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನನಗೂ ಒಂದು ಯಾರ ಜೊತೆನೋ ಮಾತಾಡ್ತಾ ಇದ್ದೀನಿ, ಈ ಥರ ವಾಯ್ಸ್ ರೆಕಾರ್ಡ್ ಕೊಡ್ತೀನಲ್ವಾ, ಸೊ ನಾನು ಯಾರ ಹತ್ರನೂ ಮಾತಾಡ್ತಾ ಇದ್ದೀನಿ ಅಂತಲೇ ಅನಿಸುತ್ತೆ. ಅದಕ್ಕೋಸ್ಕರ ಈ ಥರ ಚಾನಲ್ ಓಪನ್ ಮಾಡಿದ್ದೀನಿ ಅಷ್ಟೇ ಗೈಸ್. ಮತ್ತು ನಾಷ್ಟ ಮಾಡಿರಲಿಲ್ವಲ್ಲ, ಮಕ್ಕಳಿಗೆಲ್ಲ ಹೊಟ್ಟೆ ಹಸು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅಲ್ಲೇ ಬಸ್ ಸ್ಟಾಪ್ ಹತ್ರನೇ, ಮೈಸೂರು ಬಸ್ ಸ್ಟಾಪ್ ಹತ್ರನೇ ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ತಿಂದ್ವಿ. ಸೊ ಎಲ್ಲರೂ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಬೇರೆ ಬಸ್ಗೆ ಹೋಗ್ಬೇಕಲ್ವ, ಗುಂಡ್ಲುಪೇಟೆ ಬಸ್ ಸ್ಟಾಪ್ಗೆ ಹೋಗ್ಬೇಕಿತ್ತು. ಸೊ ಅಲ್ಲಿಂದ ಇನ್ನೊಂದು ಬಸ್ ಹತ್ತಿ ಗುಂಡ್ಲುಪೇಟೆಗೆ ಹೋಗಿದ್ದು ಗೈಸ್. ಮತ್ತು ಇಲ್ಲಿ ತಿಂಡಿ ತಿನ್ನೋಕ್ಕೆ ಲಾಸ್ಟ್ ಟೈಮ್ ನಾನು, ವಿಸ್ಮಿತಾ ಮತ್ತು ಪ್ರಿಯಾಂಕಾ ಬಂದಿದ್ವಿ. ಆವಾಗ ಚೆನ್ನಾಗಿತ್ತು, ಏನೂ ಆ ಥರ ಅನಿಸಿಲ್ಲ. ಟೀ ಮಾತ್ರ ಸಖತ್ತಾಗಿತ್ತು. ಬಟ್ ಈ ಸರಿ ಬಂದಾಗ ಟೇಸ್ಟ್ ಇರಲಿಲ್ಲ, ಚೆನ್ನಾಗೂ ಇರಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸ್ತು. ಅಂದರೆ ಒಂದು ದೋಸೆ 100 ರುಪೀಸ್. 100 ರುಪೀಸ್ ಅಲ್ಲ ಅಂದರೆ 200 ರುಪೀಸ್ ತೊಗೊಳ್ಳಿ, ಬೇಡ ಅನ್ನಲ್ಲ. ಅದಕ್ಕೆ ತಕ್ಕನಂಗೆ ಅವರು ಟೇಸ್ಟು ಕೊಡಬೇಕಲ್ವ. ಏನೂ ಚೆನ್ನಾಗಿರಲಿಲ್ಲ. ಸಾಂಬಾರಾಗಲಿ, ಚಟ್ನಿ ಆಗಲಿ, ದೋಸೆ ಏನೂ ಇಷ್ಟನೂ ಆಗಿಲ್ಲ. ಆದರೂ ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನೇ ತಿಂದ್ಕೊಂಡು ಇಡ್ಲಿ ದೋಸೆ ಎಲ್ಲ ತಿಂದ್ಬಿಟ್ಟು ಮತ್ತು ನೆಕ್ಸ್ಟು ಟೀ ಬೇಕೇ ಬೇಕು ಅನಿಸುತ್ತೆ ನನಗೆ. ನಾನು ತಿಂಡಿ ತಿನ್ನೋವಾಗ ಕೇಳ್ತೀನಿ, ಅವರು ನನಗೆ ತಂದುಕೊಡೋದು ತಿಂಡಿ ಆದಮೇಲೆ ತಂದುಕೊಡ್ತಾರೆ. ನಂಗೆ ತಿಂಡಿ ತಿಂತ ಟೀ ಕುಡಿದ್ರೆ ನನಗೆ ಆಸೆ, ಇಷ್ಟ. ಮತ್ತು ಅಲ್ಲಿಂದ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು, ಫುಲ್ ಸ್ವೆಟ್ ಆಗ್ತಾಯಿದ್ದೆ ನಾನು. ಆಮೇಲೆ ಗುಂಡ್ಲುಪೇಟೆ ಬಸ್ ಸ್ಟಾಪಿಗೆ ಅಲ್ಲ ಮೈಸೂರು ಬಸ್ ಸ್ಟಾಪ್ಗೆ ಹೋಗಿ ಗುಂಡ್ಲುಪೇಟೆ ಬಸ್ಸಲ್ಲಿ ಹೋಗಿದ್ದು. ನಾನು ಸಿಂಗಲ್ ನಾನು ಏನು ಫೀಲ್ ಮಾಡ್ಕೊಂಡು ಕೂತ್ಕೊತೀನಿ ಅಂದರೆ, ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಅನ್ನೋ ಥರ ಫೀಲ್ ನನಗೆ. ಆ ಥರ ಒಬ್ಬಳೇ ಸೀಟಲ್ಲಿ ಒಬ್ಬಳೇ ಕೂತ್ಕೊಂಡು ಹೋಗಿದ್ದು. ಮತ್ತು ಅಲ್ಲೋಗಿ ಇಳಿದ್ಬಿಟ್ಟು ಮಕ್ಕಳು ತಿಂಡಿ ಬೇಕು ಅಂತ ಹೇಳಿದ್ರು. ಸರಿಯಾಗಿ ಊಟ ನಾಷ್ಟ ಮಾಡಿರಲಿಲ್ಲವ ಮಕ್ಕಳು, ಅದಕ್ಕೋಸ್ಕರ ಅವ್ರಿಗೂ ತಿಂಡಿ ಇಸ್ಕೊಂಡು ಹೋದ್ವಿ ಗಾಯ್ಸ್. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋನ ನಾನು 2-3 ದಿವಸದಿಂದ ನಾನು ಎಡಿಟ್ ಮಾಡ್ತಾ ಇರೋದು. ತುಂಬಾ ಕಷ್ಟ. ಇದು ಎಡಿಟ್ ಮಾಡ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ, ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಆ ಕಡೆದು ಈ ಕಡೆ ಬರುತ್ತೆ, ಈ ಕಡೆದು ಆ ಕಡೆ ಹೋಗುತ್ತೆ. ಎಷ್ಟು ಬೇಜಾರಾಗೋಯಿತು, ಎಷ್ಟು ಬೇಜಾರು ಅಂದರೆ ಈ ವಿಡಿಯೋನೇ ಅಪ್ಲೋಡ್ ಮಾಡೋದು ಬೇಡ ಅನ್ನಿಸ್ಬಿಡ್ತು, ಅಷ್ಟು ಬೇಜಾರಾಗ್ಬಿಡ್ತು. ಆದರೂ ಅಷ್ಟು ಕಷ್ಟಪಟ್ಟೆಲ್ಲ ಮಾಡಿದ್ದೀನಿ, ಇಷ್ಟು ದಿನ ಟೈಮ್ ತೊಗೊಂಡಿದ್ದೀನಿ, ಸೋಲ್ಬಾರ್ದು ಅಂದ್ಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಟ್ಟು ಏನೇನೋ ಮ್ಯಾನೇಜ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಕಷ್ಟಪಟ್ಟಿದ್ದೀನಿ ಈ ವಿಡಿಯೋಗೆ ಗೈಸ್. ಅದಕ್ಕೋಸ್ಕರ ಲೈಕ್ ಮಾಡಿ, ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ, ಓಕೆನಾ. ಮತ್ತು ಈ ಹುಡುಗಿ ನಾನೇನು ತೋರಿಸ್ದೆ ನೋಡಿ, ನಾನು ಮದುವೆಗೆ ಮುಂಚೆ ನನ್ನ ಹೇರ್ಸ್ ಇದ್ದಿದ್ದು ಅದಕ್ಕಿಂತ ಉದ್ದ ಇತ್ತು. ಅದು ನೋಡಿದ ತಕ್ಷಣ ನೆನಪಾಗೋಯ್ತು. ನಮ್ಮ ಅಕ್ಕನೂ ಅದೇ ಹೇಳ್ತಾಯಿದ್ರು, ಅದಿಗೆ ನಿಮ್ಮಮ್ಮನ ಹೇರ್ಸನ್ನು ನೋಡಿ ಹೀಗೆ ಇದ್ದಿದ್ದು ಫಸ್ಟು, ಈಗೆಲ್ಲ ಹಾಳು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾಯಿದ್ರು. ಅಷ್ಟು ಲಾಂಗ್ ಅಂದರೆ ಲಾಂಗ್ ಇದ್ದಿದ್ದು ಗೈಸ್ ನನಗೆ. ಆ ಹುಡುಗಿಯಿಂದನೂ ಒಂದು ಅರ್ಧ ಅಡಿಯಷ್ಟು ಉದ್ದ ಇತ್ತು ನನ್ನ ಕೂದಲು, ಸಿಕ್ಕಾಪಟ್ಟೆ ಅಷ್ಟು ಚೆನ್ನಾಗಿದ್ದಿದ್ದು. ನಮ್ಮ ಕ್ಲಾಸಲ್ಲೆಲ್ಲ ನನಗೆ ಹೇಳೋರು, ಕೂದಲಿಂದನೇ ನನಗೆ ಕಂಡುಹಿಡಿಯೋರು, ಲಾಂಗ್ ಹೇರ್ಸ್ ಹುಡುಗಿನ ಅಂತಲೇ ಹೇಳೋರು. ಇದು ಇಡೀ ಕ್ಲಾಸ್ಗೆ ನನ್ನ ಹೇರ್ಸ್ ಅಷ್ಟುದ್ದ ಇತ್ತು. ಮತ್ತು ಗುಂಡ್ಲುಪೇಟೆಯಿಂದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಅಂತ ಹೇಳಿದರೆ ಅಲ್ಲಿ ಒಂದು ಬಸ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅದು ನಾನು ಆರ್ಚ್ ಏನು ತೋರಿಸ್ದೆ ನೋಡಿ, ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ಪ್ರೈವೇಟ್ ವೆಹಿಕಲ್ಸ್ ಅಲೌಡ್ ಇಲ್ಲ. ನಾವು ಕಾರಲ್ಲಾಗಲಿ ನಮ್ಮ ಪ್ರೈವೇಟ್ ಏನೇ ವೆಹಿಕಲ್ ತೊಗೊಂಡು ಹೋಗಿದ್ರು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಈ ಥರ ಬಸ್ಸಸ್ ಇರುತ್ತೆ, ಗೌರ್ಮೆಂಟ್ ಬಸ್ಸಸ್, ಅದರಲ್ಲೇ ಹೋಗಬೇಕು. ಪ್ರೈವೇಟ್ ಬಸ್ ಸಿಂಗಲ್ ಒಂದು 2 ವೀಲರು ಅಲೌ ಇಲ್ಲ ಅಲ್ಲಿ ಮೇಲೆ ಹೋಗೋಕ್ಕೆ. ಆಮೇಲೆ ಇದರಲ್ಲೇ ಹೋಗಬೇಕು. ಇದು ನೋಡಿ, ಇದು ಫುಲ್ ಹಿಲ್ ಸ್ಟೇಷನ್ ಥರ, ಅಂದರೆ ಘಾಟ್ ಸೆಕ್ಷನ್ ಥರ ಇರುತ್ತೆ. ಚಿಕ್ಕದು ಪುಟಾಣಿ ಘಾಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಸಖತ್ ಥ್ರಿಲ್ಲಾಗಿರುತ್ತೆ ನಿಂತ್ಕೊಂಡು ಹೋಗಿದ್ದು. ಮತ್ತು ಹೋಗ್ತಾ ದಾರಿಯಲ್ಲಿ ಜಿಂಕೆ ಮತ್ತು
ಬೈಸನ್ ಎಲ್ಲ ಕಾಣಿಸ್ತು. ಬೈಸನ್ ಮತ್ತು ಇದು ಎಲಿಫೆಂಟು, ಅದೆಲ್ಲ ಪ್ರಾಣಿಗಳು ನೋಡಿದಾಗ ಖುಷಿಯಾಗಿಲ್ಲ. ಆನೆ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗೆ. ಮತ್ತು ಇದು ನಿಂತ್ಕೊಂಡಿದ್ದು ಘಾಟ್ ಸೆಕ್ಷನ್ ಅಂದಮೇಲೆ ಲೆಫ್ಟ್ ರೈಟ್ ಅವರು ಟರ್ನ್ ಮಾಡೋವಾಗೆಲ್ಲ ಮೊಬೈಲ್ ಎಲ್ಲಿ ಬಿದ್ದೋಗುತ್ತೋ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಚೆನ್ನಾಗಿತ್ತು. ಇಲ್ಲಿಗೆ ಬಂದು ನೋಡಿ, ಇಲ್ಲಿಗೆ ಸ್ಟಾಪ್ ಕೊಡ್ತಾರೆ. ಇದೇ ದೇವಸ್ಥಾನ ಎಂಟ್ರೆನ್ಸು. ಸೊ ಇಲ್ಲಿ ಇಳಿದುಬಿಟ್ಟು ನಾವು ಒಳಗಡೆ ಹೋಗಿದ್ದು ಗೈಸ್. ಮತ್ತು ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಇಲ್ಲಿ ಹೊರಗಡೆನೇ ಇಷ್ಟು, ಒಳಗಡೆ ಇನ್ನೂ ಜಾಸ್ತಿ ಕ್ಯೂ ಇರುತ್ತೆ ಅಂದ್ಬಿಟ್ಟು ಇವಾಗ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅಷ್ಟು ಪೇಷನ್ಸ್ ನನ್ನಲ್ಲಿ ಇರಲಿಲ್ಲ. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಸೀನ್ನ ಎಂಜಾಯ್ ಮಾಡಿಕೊಂಡು ಕೂತಿದ್ವಿ ನಾನು ನಮ್ಮಕ್ಕ ಫೇಸ್ ಯಾಕೆ ಬ್ಲರ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಅಕ್ಕಗೆ ಇಷ್ಟ ಇಲ್ಲವಂತೆ ಫೇಸ್ ತೋರಿಸ್ಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಬ್ಲರ್ ಮಾಡಿದ್ದೀನಿ. ಅವ್ರಿಗಿಷ್ಟ ಇಲ್ಲ ಅಂದಮೇಲೆ ನಾವು ತೋರ್ಸೋಕ್ಕೆ ಹೋಗಬಾರ್ದಲ್ವ. ಅವ್ರ ಪರ್ಮಿಷನ್ ತಗೊಂಡೇ ನಾವು ವೀಡಿಯೋಲಿ ತೋರಿಸ್ಬೇಕು ಅಲ್ವಾ. ಅದಕ್ಕೋಸ್ಕರ ಬ್ಲರ್ ಮಾಡಿದ್ದೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಪ್ರಸಾದ ಅಲ್ಲೇ ಕೊಡ್ತಾರೆ. ಪ್ರಸಾದ ಮಾತ್ರ ಎನಿ ಟೈಮ್ ಕೊಡ್ತಾರೆ ಗೈಸ್. ಈಗ ಖಾಲಿ ಆಗೋಯ್ತು ಇಲ್ಲ ಬೇರೆ ದೇವಸ್ಥಾನದಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಖಾಲಿ ಆದರೆ ಇಲ್ಲ ಅಂತಾರಲ್ಲ, ಆ ಥರ ಇಲ್ಲ. ಇಲ್ಲಿ ಖಾಲಿ ಆಗ್ತಾಯಿದೆ ಅನ್ನೋ ಅಷ್ಟರಲ್ಲಿ ಅವರು ಮತ್ತೆ ಮಾಡ್ತಾನೆ ಇರ್ತಾರೆ. ಸೊ ಪ್ರಸಾದಾಗ ಮಾತ್ರ ಏನು ಕೊರತೆನೇ ಇಲ್ಲ ಅನ್ಬೋದು. ಬಿಸಿಬೇಳೆ ಬಾತ್ ಥರ ಏನೋ ಮಾಡಿದರು, ಮತ್ತು ಸ್ವೀಟ್ ಪೊಂಗಲ್ ಮಾಡಿದರು. ತಿನ್ಕೊಂಡು ಒಂಚೂರು ಮಕ್ಕಳೆಲ್ಲ ಒಂದು ಸ್ವಲ್ಪ ತಿನ್ಕೊಂಡು ಅಲ್ಲಿ ರಿಲ್ಯಾಕ್ಸ್ ಮಾಡೋಣ ಅಂತ ಕುತ್ಕೊಂಡಿದ್ವಿ. ನೆರಳಿತ್ತು ಅಲ್ಲಿ ಒಂದು ಮರದ ಹತ್ರ ಕುತ್ಕೊಂಡು ನಾವು ನಮ್ಮ ಫ್ಯಾಮಿಲಿ ಹಿಂಗೆ ಕೂತಿದ್ದೀವಿ. ಈಗ ನಮ್ಮ ಫ್ಯಾಮಿಲಿ ಹಿಂಗೆ ಕೂತಿದೆ ಅಂದಮೇಲೆ ಅದರಲ್ಲಿ ಮಧ್ಯ ಯಾರಾದರೂ ಒಬ್ರು ಬಂದು ಕೂತ್ಕೊಂಡ್ಬಿಟ್ರೆ, ಬೇರೆಯವರು ಅನ್ನೋನ್ ಪರ್ಸನ್ ಬಂದು ಕೂತ್ಕೊಂಡ್ರೆ ಹೇಗೆ ಫೀಲ್ ಆಗುತ್ತೆ ಹೇಳಿ. ಇಲ್ಲ ಯಾರೋ ಅಲ್ಲಿ ಕೂತಿರ್ತಾರೆ, ನಾವೇ ಅವರು ಸರ್ಕಲಲ್ಲಿ ಮಾಡ್ಕೊಂಡು ಕೂತಿರೋವಾಗ ನಾವು ಹೋಗಿ ಆ ಥರ ಕೂತ್ಕೊಂಡ್ಬಿಟ್ರೆ ಹೇಗಿರುತ್ತೆ ಅಲ್ವಾ. ಆ ಥರ ಯಾರೂ ಮಾಡೋದು ಇಲ್ಲ. ಬಟ್ ಇಲ್ಲಿ ಆಗಿದ್ದೇ ಬೇರೆ. ನಾವು ಹಂಗೆ ಕೂತಿದ್ದೀವಿ, ಯಾರೋ ಗೊತ್ತಿಲ್ಲ ಅವರು ಕೇರಳದವರು ಬಂದು ನಮ್ಮ ಜೊತೆ ಕೂತ್ಕೊಂಡ್ರು. ಏನೋ ಹುಡುಗಿರ ಅಂತ ಸುಮ್ಮನೆ ಆದರೆ ಹುಡುಗಿ ಎಲ್ಲರೂ ಬಂದ್ಬಿಟ್ಟು ನಮ್ಮ ಮಧ್ಯಾಹ್ನ ಪಕ್ಕನೇ ಕಾಲಿಗೆ ಟಚ್ ಆಗೋ ಥರ ಮೈಗಂಟ್ಕೊಂಡು ಕೂತ್ಕೊಂಡಿದ್ರು. ನಮ್ಮ ಅಕ್ಕಗೆ ಫುಲ್ಲು ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿತ್ತು ಅವ್ರಿಗೆ. ಅಂದರೆ ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ ಅನ್ನೋ ಥರ ಇದು ಮಾಡ್ಕೊತಾಯಿದ್ರು. ಹೌದು, ಹುಡುಗಿರಂದ್ರೆ ಪರವಾಗಿಲ್ಲ ನೋಡಿ, ನನ್ನ ಪಕ್ಕದಲ್ಲೇ ಹುಡುಗ ಎಲ್ಲ ಬಂದು ಕೂತ್ಕೊಂಡ್ಬಿಟ್ಟು ಆಮೇಲೆ ನಮ್ಮಕ್ಕ ಈ ಥರ ಆದಿ ತೊಡೆ ಮೇಲೆ ಈ ಥರ ರಿಲ್ಯಾಕ್ಸ್ ಮಾಡ್ತಾಯಿದ್ರೆ ಅಲ್ಲಿ ಪಕ್ಕದಲ್ಲಿ ಅವ್ರನ್ನ ನೋಡ್ಬಿಟ್ಟು ಅವರು ಜೋಡಿಗಳೆಲ್ಲ ಸೇಮ್ ಪೊಸಿಷನ್. ಅಲ್ಲಿ ದೂರದಿಂದ ಯಾರಾದರೂ ನೋಡ್ರೆ ಏನು ಇವರೆಲ್ಲ ಒಂದೇ ಥರ ಕೂತವ್ರೆ ಅಂತ ಅನ್ಬೇಕು. ನಾನೊಬ್ಬಳೇ ಸಿಂಗಲ್ ನಾನು ಕೂತಿದ್ದಿದ್ದು. ಪ್ರೈವಸಿ ಅನ್ನೋದು ಇರುತ್ತೆ ಅಲ್ವಾ ಅನ್ನೋದೇ ಅವ್ರಿಗೆ ಮೈಂಡಿಗೆ ಬಂದಿಲ್ಲ ಅನಿಸುತ್ತೆ. ಈಡಿಯಟ್ಗಳು ಅಂದ್ಕೊಂಡು ಸುಮ್ಮನಾದ್ವಿ. ಆಮೇಲೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಟೈಮ್ ಆಗೋಗುತ್ತೆ, ಸ್ವಲ್ಪ ಕ್ಯೂ ಕಡಿಮೆ ಆಯಿತು ಅಂದ್ಬಿಟ್ಟು ದರ್ಶನಕ್ಕೆ ಹೋದರು ಅವರೆಲ್ಲರೂ, ಮಕ್ಕಳು ಅಕ್ಕ ಅವರೆಲ್ಲ ಹೋದರು. ನಾನು ಹೋಗಿಲ್ಲ ಗೈಸ್. ಯಾಕೋ ನನ್ನ ಮನಸ್ಸು ಸರಿ ಇರಲಿಲ್ಲ. ಇಲ್ಲ ಆಗಲ್ಲ ಬೇಡ ಅಂದಿದ್ದು ನಾನು ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾನು ಆಚೆನೇ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡು ಆನೆಗಳನ್ನ ಹುಡುಕ್ತಾ ಇದ್ದೆ. ಆನೆಗಳನ್ನ ಹುಡುಕೋವಾಗ ಅಲ್ಲಿ ಒಂದಷ್ಟು ಪ್ರಾಣಿಗಳು ಕಾಣಿಸಿದ್ವು. ತುಂಬ ದೂರದಲ್ಲಿ ಇರುವೆ ಥರ ಕಾಣಿಸ್ತಾಯಿತ್ತು. ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಅದು ಯಾವುದೋ ಪ್ರಾಣಿಗಳು, ಅಂದರೆ ಜಿಂಕೆನೇ ಅನಿಸುತ್ತೆ. ಅದು ಜಿಂಕೆ ಇಲ್ಲಾಂದರೆ ಕರುಗಳು ಅನಿಸುತ್ತೆ. ಕರು ಅಷ್ಟೊಂದು ಇರಲ್ಲ, ಮೇ ಬಿ ಜಿಂಕೆಗಳೇ ಇರುತ್ತೆ. ಲೈನಾಗಿ ನಿಂತಿದ್ವು, ಮೇಯ್ತಾ ಇದ್ವು. ಆಮೇಲೆ ನಾನು ಆನೆಗೆ ಹುಡುಕ್ತಾ ಇದ್ದೆ. ಆಮೇಲೆ ಫೈನಲಿ ಕಾಣಿಸ್ಕೊಂಡ್ಬಿಡ್ತು ಗೈಸ್ ಆನೆನು. ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ, ಮರದ ಹತ್ರ ಇದೆ ನೋಡಿ, ಅಲ್ಲಿದೆ ನೋಡಿ ಆನೆ. ಓಕೆನಾ, ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗೆ. ಆಮೇಲೆ ಅಲ್ಲಿ ನೀರು ಹೊಳ ಏನಾದರೂ ಹಳ್ಳ ಏನಾದರೂ ಇತ್ತು ಅನಿಸುತ್ತೆ, ಹಳ್ಳದಲ್ಲಿ ನೀರಿತ್ತು ಅನಿಸುತ್ತೆ. ಎತ್ತಿ ಮೈ ಮೇಲೆ ಎರಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿತ್ತು. ಅದನ್ನು ನೋಡಿಕೊಂಡು ನಾನು ಇಲ್ಲಿ ಖುಷಿ ಪಟ್ಕೊಂಡು ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ನೀರೆತ್ತಿ ಮೇಲೆ ಹಾಕ್ಕೊಳ್ಳೋದು, ಮಣ್ಣೆತ್ತಿ ಮೇಲೆ ಹಾಕ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೊಂಡಿದ್ವು ಅವರು. ಖುಷಿ ಆಗುತ್ತೆ ಗೈಸ್ ಈ ಥರ ಎಲ್ಲ ನೋಡಿದಾಗ. ಸೊ ಅದನ್ನೆಲ್ಲ ವ್ಯೂ ಎಂಜಾಯ್ ಮಾಡ್ಕೊಂಡಿದ್ವಿ. ಅಷ್ಟವರೆಗೂ ವಿಜಿಲ್ಗಳು ಸ್ಟಾರ್ಟ್ ಆಯಿತು. ಲಾಸ್ಟ್ ಬಸ್ ಬನ್ನಿ ಅಂತ ಹೇಳಿದ್ರು. ಎಲ್ಲರಿಗೂ ಕಳಿಸ್ಬಿಡ್ತಾರೆ, ಯಾಕಂದರೆ ಅದು ತುಂಬಾ ಕಾಡಲ್ವಾ, ಡೇಂಜರ್ ಪ್ಲೇಸ್. ಹುಲಿಗಳೆಲ್ಲ ಬರುತ್ತೆ ಅಂತೆ ಈವ್ನಿಂಗ್ ಆದಮೇಲೆ. ಅದಕ್ಕೋಸ್ಕರ ಆನೆ ಅಂದರೆ ಒಂದು ವೇಳೆ ಸುಮ್ಮನೆ ಇರ್ಬೋದು, ಹುಲಿ ಎಲ್ಲ ಬಿಡಲ್ವಲ್ಲ, ನಾನ್ ವೆಜಿಟೇರಿಯನ್ ಅಲ್ವಾ, ಹಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಅದಕ್ಕೆ 4:30 ಅಷ್ಟೇ ಕ್ಲೋಸ್ ಮಾಡಿಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಬಂದುಬಿಟ್ಟು ನಾವು ಬಸ್ಸಲ್ಲಿ ಕೂತ್ಕೊಂಡ್ವಿ. ಲಾಸ್ಟ್ ಸೀಟಲ್ಲಿ ಬಂದು ಕೂತ್ಕೊಂಡು ನೆಕ್ಸ್ಟು ಮುಂದಿನ ಪಯಣ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇದು 1 ಡೇ ಟ್ರಿಪ್ಪಲ್ಲಿ ನಾವು ತುಂಬಾ ಖುಷಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ನೀವು ನಿಮ್ಮ ಲೈಫಲ್ಲಿ ಚಿಕ್ಕದು ಇದ್ರೂ ಚಿಕ್ಕ ತಾನೇ ಬಿಡೋ ಅಂತ
ನಿರ್ಲಕ್ಷ್ಯ ಮಾಡ್ದಿರ ಅದನ್ನಲ್ಲೇ ಖುಷಿ ಪಡೋಕ್ಕೆ ಟ್ರೈ ಮಾಡಿ. ಮತ್ತು ಬಟ್ಟೆಗಳೆಲ್ಲ ಎತ್ತಿಟ್ಬಿಟ್ಟು ಅದು ಬರೋ ವರ್ಷಕ್ಕೆ ಇಟ್ಕೊಳ್ಳೋಣ, ಮುಂದಿನ ವರ್ಷಕ್ಕೆ ಇಟ್ಕೊಳ್ಳೋಣ ಹೊಸ ಬಟ್ಟೆ, ಅವಾಗ ಹಾಕ್ಕೊಳ್ಳೋಣ ಅಂತ ಎಲ್ಲ ಯೋಚನೆ ಮಾಡಬೇಡಿ. ಆ ಕ್ಷಣ ಅನುಭವಿಸ್ಬಿಟ್ರೆ ಯಾರಿಗೆ ಗೊತ್ತು ನಾಳೆ ನಾವು ಇರ್ತೀವೋ ಇರಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ವರ್ಷ ಹಾಕ್ಕೊಳ್ಳೋಣ ಅಂತ ಇಟ್ಟಿರೋ ಬಟ್ಟೆ ಅದು ಅಲ್ಲೇ ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ, ಬಟ್ ಬೇರೆಯವ್ರು ಹಾಕ್ಕೊತಾರೆ. ಯಾಕೆ ಆ ಥರ? ಈ ದಿನವೇ ನಮ್ಮದು, ಈ ಕ್ಷಣವೇ ನಮ್ಮದು ಅಂತ ಅನುಭವಿಸೋಣ ಅಲ್ವಾ? ಸೊ ಈ ಮಧ್ಯೆ ನನಗೆ ಒಂದು ಲೈನ್ ಹೇಳಬೇಕು ಅನ್ನಿಸ್ತು. ಈಗ ಸದ್ಯಕ್ಕೆ ನಾನು ಹೇಗಾಗಿದ್ದೀನಿ ಅಂದರೆ, ಯಾರ ಜೊತೆಯೂ ವಾದ ಮಾಡುವ ಮನಸ್ಸಿಲ್ಲ, ಏನನ್ನೂ ಹೇಳಿ ನನ್ನನ್ನು ನಾನು ಸರಿ ಎಂದು ಸಾಧಿಸುವ ಛಲವಿಲ್ಲ, ಅರ್ಥ ಮಾಡಿಕೊಳ್ಳಿ ಎಂದು ಬೇಡಿಕೊಳ್ಳುವ ಶಕ್ತಿ ಇಲ್ಲ, ಯಾರಿಗಾಗಿಯೂ ಕಾಯುವ ತಾಳ್ಮೆಯೂ ಉಳಿದಿಲ್ಲ, ಜೀವನ ಹೇಗೆ ಕರೆದೊಯ್ಯುವುದೋ ಕರೆದೊಯ್ಯಲಿ, ಬಾಳ ಪ್ರಯಾಣವಿದು, ಸುಖವೋ ದುಃಖವೋ ಸಾಗುತ್ತಿರಲಿ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಕರೆಕ್ಟ್ ಅಲ್ವಾ ಗೈಸ್? ಇಲ್ಲಿ ಯಾವುದು ಶಾಶ್ವತನೇ ಅಲ್ಲ. ಸೊ ಗೋ ವಿತ್ ಫ್ಲೋ, ಹಾಗೆ ಜೀವನನ ನಡೆಸ್ಕೊಂಡು ಹೋಗೋಣ. ಓಕೆನಾ? ಮೈಸೂರು ಪ್ಯಾಲೇಸ್ಗೆ ಬಂದ್ವಿ. ಅಂದರೆ ಲೈಟಿಂಗ್ಸ್ ಇತ್ತು, ಬಸ್ಸಲ್ಲಿ ಹೋಗಬೇಕಾದ್ರೆ ಲೈಟಿಂಗ್ಸ್ ಆನ್ ಇತ್ತು. ಅದಕ್ಕೋಸ್ಕರ ಬಸ್ ಅಲ್ಲೇ ಇಳ್ಕೊಬೇಕಾಗಿತ್ತು. ನಾವು ಲೂಸ್ಗಳ ಥರ ಮತ್ತೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಮತ್ತೆ ಆಟೋ ತೊಗೊಂಡು ಇಲ್ಲಿಗೆ ಬಂದು ನೋಡಿದ್ರೆ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು. ಆಮೇಲೆ ಅಲ್ಲಿ ಆಟೋ ಅವ್ರು ಹೇಳಿದ್ರು 15 ಮಿನಿಟ್ಸ್ ಅಷ್ಟೇ ಆನ್ ಮಾಡೋದು ಅಂತ. 7:45 8 o'clockವರೆಗೂ ಲೈಟಿಂಗ್ಸ್ ಆನ್ ಮಾಡ್ತಾರೆ ಅಷ್ಟೇ ಅಂತ ಹೇಳಿದ್ರು. ಸೊ ಜಸ್ಟ್ 15 ಮಿನಿಟ್ಸ್. ಯಾಕೆ ಅಂದರೆ ಮೇ ಬಿ ಇದು ವಾರ್ ನಡೀತಾ ಇದೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟು ಏನಾದರೂ ಇರಬಹುದು ಅಂತ ನಾವು ಅಂದ್ಕೊಂಡ್ವಿ. ಬಟ್ ನಾವು ಬಸ್ಸಲ್ಲಿ ಹೋಗೋವಾಗ ಮಾತ್ರ ಲೈಟಿಂಗ್ಸ್ ನೋಡಿದ್ವಿ. ಬರೋವಾಗ ಹಾಗೆ ಸುಮ್ಮನೆ ಒಂದು ರೌಂಡು ಅಲ್ಲಿ ಪಾರ್ಕ್ ಥರ ಇರುತ್ತಲ್ವ, ಅಲ್ಲಿ ಕುತ್ಕೊಂಡು ಸ್ವಲ್ಪ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಸೊ ಇದಿತ್ತು ಇವತ್ತಿನ ವ್ಲಾಗು, ಅಂದರೆ ಒನ್ ಡೇ ಟ್ರಿಪ್ ವ್ಲಾಗ್ ಇದು. ಇಲ್ಲಿವರೆಗೂ ಅಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗಿದ್ದು ಗೈಸ್. ಅದ್ರ ಮೇಲೆ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಸ್ಸಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟು ನಾನು ನಿದ್ದೆ ಮಾಡಿ ಮತ್ತೆ ಎದ್ದಿದ್ದು ಸ್ಯಾಟಲೈಟಲ್ಲೇ ನಾನು ಎದ್ದಿದ್ದು. ಅದಕ್ಕೋಸ್ಕರ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಗೈಸ್. No.